ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೆ ಎಲ್ಲಿಗೆ ಹೊರಟಿದ್ದಾಳೆ ಅಂತ ನೋಡಬೇಡಿ. ನಾನು ತಮಿಳ್ನಾಡಿಂದ ಬಂದಿದ್ದು ನೆಕ್ಸ್ಟ್ ಡೇ ಇದು. ಇದು ನಾನು ಹರ್ಷಿತಾ ಲಕ್ಷ್ಮಣ ಹಾಸ್ಟೆಲಲ್ಲಿದ್ದಾರಲ್ವ, ಅವ್ರನ್ನ ನೋಡೋಕ್ಕಂತ ಹೊರಟಿದ್ದೀವಿ. ತುಂಬ ದಿನಗಳೇ ಆಗಿತ್ತು ನಾವು ಹೋಗ್ಬಿಟ್ಟು ನೋಡೋಕ್ಕೆ. ಅದರಿಂದ ನೋಡ್ಕೊಬರೋಣ ಅಂತ ಹೊರಟಿದ್ದೀವಿ. ಅವ್ರಿಗೆ ಬರ್ತಿದ್ದೀವಿ ಅಂತ ಹೇಳಲಿಲ್ಲ, ಊರಿಂದ ಬಂದಿಲ್ಲ ಅಂತಂದೇ ಹೇಳಿದ್ದು. ಈಗ ನಾವು ಅವ್ರಿಗೆ ಹೇಳ್ದೆ ಹೋಗ್ತಾ ಇದ್ದೀವಿ. ಇದು ವರಮಹಾಲಕ್ಷ್ಮಿ ಆಗಿತ್ತು ನೆಕ್ಸ್ಟ್ ಡೇ. ಆವತ್ತು ಹೋಗಿ ನೋಡ್ಕೊಬರೋಣ, ಹಾಗೆ ರಾಖಿ ಕಟ್ಸಿ ಬರೋಣ ಅಂತ ಹೋದ್ವಿ. ನಾನೇನು ಮಿಸ್ ಮಾಡಿಬಿಟ್ಟೆ ಅಂದರೆ ರಾಖಿ ತೊಗೊಂಡೋಗೋದು ಮರ್ತುಬಿಟ್ಟೆ. ಮಧ್ಯದಲ್ಲಿ ಹೋದ್ಮೇಲೆ ರಾಖಿ ತೊಗೊಂಡಿಲ್ಲ ಅಂತ ಜ್ಞಾಪಕ ಬಂತು. ಟೌನಲ್ಲಿ ಹೋಗಿದ್ದರೆ ಹಾಗೆ ತೊಗೊಂಡೇ ಹೋಗ್ಬೋದಾಗಿತ್ತು. ನಾನು ಟೌನ್ ಹೊರಗಡೆಯಿಂದ ಬೈಪಾಸಲ್ಲಿ ಹೋದ್ವಿ, ಅದರಿಂದ ತೊಗೊಂಡೋಗೋದು ಮರ್ತುಬಿಟ್ಟೆ. ಅದಕ್ಕೋಸ್ಕರ ಮತ್ತೆ ಹೇಗಿದ್ದರೂ ಗಣೇಶ ಹಬ್ಬಕ್ಕೆ ಬರ್ತಾರಲ್ವ, ಆ ಟೈಮಲ್ಲಿ ನಾನು ರಾಖಿ ಕಟ್ಸಿದ್ರಾಯ್ತು ಅಂತ ಸುಮ್ಮನೆ ಆದೆ. ತುಂಬಾ ಒಂಥರ ನೋವಾಗಿಬಿಡ್ತು. ಹಬ್ಬದ ದಿನ ಎಂಥ ಕೆಲಸ ಮಾಡಿಕೊಂಡೆ ಅಂತ ತುಂಬಾ ಕಷ್ಟ ಆಯಿತು. ಏನು ಮಾಡೋಕ್ಕಾಗಲ್ಲ, ನಾವು ಎಲ್ಲನೂ ಎತ್ತಿಟ್ಕೊಳ್ತೀವಿ, ಏನಾದರೂ ಒಂದು ಮರ್ತುಬಿಡ್ತೀವಿ. ನಿಮಗೂ ಈ ಥರ ಮಿಸ್ ಆಗುತ್ತಾ ಹೇಗೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಈಗ ಹಾಸ್ಟೆಲ್ ಹತ್ರ ಬಂದಿದ್ದೀನಿ ನೋಡಿ, ಇದೇ ಹಾಸ್ಟೆಲು. ಲಕ್ಷ್ಮಣಮ್ಮ ನೋಡಿಬಿಟ್ಟು ಬರ್ತಾಯಿದ್ದಾನೆ ನೋಡಿ, ಹೊರಗಡೆ ಆಡ್ತಾ ಇದ್ದ ನೋಡಿ ಬರ್ತಾಯಿದ್ದಾನೆ. ಹರ್ಷಿತಾನು ಮಾತಾಡಿಸ್ಕೊಂಡು ಹಾಗೆ ಇಬ್ಬರು ಒಂದೇ ಹಾಸ್ಟೆಲಲ್ಲೇ ಇರೋದು. ಲಕ್ಷ್ಮಣ್ ಬಂದಾದಮೇಲೆ ಹರ್ಷಿತಾ ಬಂದಳು ನೋಡಿ. ಶನಿವಾರ ಅಲ್ವಾ, ಹಾಗೆ ಯೂನಿಫಾರ್ಮಲ್ಲೇ ಇದ್ಳು. ಬಂದಳು ನೋಡಿ ಯಾವ ಥರ ಇದ್ದಾಳೆ. ಚೆನ್ನಾಗೇನು ಇದ್ದಾಳೆ ಹರ್ಷಿತಾ. ಏನು ಲಕ್ಷ್ಮಣೇ ತುಂಬಾ ಯೂನಿಫಾರ್ಮಲ್ಲಿ ಇದ್ಲಲ್ವ, ಇನ್ನೂ ಸ್ನಾನ ಮಾಡ್ಕೊಂಡಿರಲಿಲ್ಲ. ಶನಿವಾರ ದಿನ ಬೇಗನೆ ಹೋಗ್ತಾರಲ್ವ, ಅದರಿಂದ ಸ್ನಾನ ಮಾಡಲ್ಲ, ಹಾಗೆ ಹೋಗ್ತಾರೆ. ಬಂದುಬಿಟ್ಟು ಮತ್ತೆ ಮಧ್ಯಾಹ್ನ ಟೈಮಲ್ಲಿ ಸ್ನಾನ ಮಾಡ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ತಾರೆ. ಅದರಿಂದ ಈ ಥರ ಇದ್ಲು. ಹೇಗಿದ್ದಾರೆ ಹರ್ಷಿತಾ ಲಕ್ಷ್ಮಣ್ ಅಂತ ಕಮೆಂಟಲ್ಲಿ ಹೇಳಿ. ನನಗೇನು ತುಂಬ ಚೆನ್ನಾಗೇ ಇದ್ದಾರೆ. ಹಾಗೆ ನಾನು ಪಲಾವ್ ಮಾಡ್ಕೊಂಡೋಗಿದ್ದೆ. ಪಲಾವ್ ಅಂದರೆ ಅವರೆಕಾಳು ಹಾಕ್ಕೊಂಡು ಪಲಾವ್ ಮಾಡ್ಕೊಂಡೋಗಿದ್ದೆ. ನಾನ್ ವೆಜ್ ಏನು ತಿನ್ನಲ್ವಲ್ಲ ಶ್ರಾವಣ ಇರೋದರಿಂದ, ಅದಕ್ಕೋಸ್ಕರ ಪಲಾವ್ ಮಾಡಿಕೊಂಡು ಅವ್ರಿಗೆ ಏನು ಮಾಡಿದರೂ ತುಂಬಾ ಇಷ್ಟ. ಅದರಿಂದ ನಾವು ಪಲಾವ್ ಮಾಡ್ಕೊಂಡು ಹೋಗಿದ್ದೆ. ಹಾಗೆ ಅವ್ರಿಗೆ ಒಂದು ಸ್ವಲ್ಪ ಬಿಸ್ಕತ್ತು ಥರ ಸ್ನ್ಯಾಕ್ಸ್ ಐಟಮ್ ಎಲ್ಲ ತೊಗೊಂಡು ಹೋಗಿದ್ದೆ. ಅದನ್ನು ಅವ್ರಿಗೆ ಕೊಟ್ಬಿಟ್ಟು ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಅಲ್ಲಿಗೂ ಗಣೇಶ ಹಬ್ಬಕ್ಕೆ ಇಲ್ಲೆಲ್ಲರೂ ಒಂದೇ ಥರದ ಸೀರೆಗಳು ತೊಗೊಳ್ತಾಯಿದ್ವಿ. ಅವರು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು, ಇನ್ನೊಂದು ಸ್ವಲ್ಪ ತಿರ್ಬೋದಾಗಿತ್ತು. ಅವರು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ಅದರಿಂದ ಹೊರಟ್ವಿ. ಇವರು ನಮ್ಮೂರಲ್ಲೇ ನಮ್ಮ ಅಮ್ಮವ್ರವರು ಇವ್ರದ್ದು. ನಮ್ಮನ್ನೆಲ್ಲ ಚಿಕ್ಕ ಹುಡುಗರು ಇದ್ದಾಗಲಿಂದ ನೋಡ್ಕೊಂಡಿರೋ ಅಂಥವ್ರು. ಈಗ ನನ್ನ ಮಕ್ಕಳು ನೋಡ್ಕೊತಾ ಇದ್ದಾರೆ, ಹಾಸ್ಟೆಲಲ್ಲಿದ್ದಾರೆ. ಅವರು ಕೆಲಸ ಮಾಡ್ಕೊಂಡು ಆಯಾ ಕೆಲಸ ಮಾಡಿಕೊಂಡು ಇನ್ನು ಮಕ್ಳಿಗೆ ಬಾಯ್ ಹೇಳ್ಬಿಟ್ಟು ಇನ್ನು ನಾವು ಮಕ್ಳ ಹತ್ರ ಎಲ್ಲ ವೀಡಿಯೋ ಸೆಲ್ಫಿ ಎಲ್ಲ ತೊಗೊಂಡು ನಾನು ಹೊರಟೆ. ಇನ್ನೊಂದು ಚಿತ್ರದುರ್ಗ ಬಂದ್ವಿ. ಇದು ವೈಭವ ಸೂಪರ್ ಮಾರ್ಕೆಟು ನಮ್ಮ ಅಮ್ಮ ಇದ್ದಾರಲ್ವ, ಅವ್ರ ತಂಗಿಯವ್ರದ್ದು. ನೋಡಿಸ್ಕೊಂಡೆ ಬಂದೆ ನಿಮಗೂ ಹೇಗೆ ಇದೆ ಅಂತ. ಹಾಸ್ಟ್ಲಿಗೆ ಹೋಗೋ ದಾರಿಯಲ್ಲೇ, ದುರ್ಗದಿಂದ ಬಂದರೆ ಹಾಸ್ಟ್ಲಿಗೆ ಹೋಗೋ ದಾರಿಯಲ್ಲೇ ಬಂದುಬಿಟ್ಟು ಇಲ್ಲಿ ಸೀರೆ ತೊಗೊಳಕ್ಕೂ ಇನ್ನು ಬಂದ್ವಿ. ಸೀರೆ ತೊಗೊಂಡಾಯಿತು. ಇದೇ ನೋಡಿ ಸೀರೆ, ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಇಲ್ಲಿ ಗೋಲ್ಡ್ ಕಲರ್ ಇದೆಯಲ್ಲ, ಇವೇ ಸೀರೆ. ಇವಕ್ಕ ಮತ್ತು ಇನ್ನೊಂದು ಹುಡುಗಿ, ಇನ್ನು ಒಟ್ಟಿನಲ್ಲಿ 4 ಜನ ಬಂದಿದ್ವಿ. ನಾವೆಲ್ಲ ಬಂದು ಸೀರೆ ತೊಗೊಂಡು ಮನೆಗೆ ಬಂದಾಯಿತು. ಹೇಗಿದೆ ಅಂತ ಹೇಳಿ. ರೇಟು 750 ರೂಪಾಯಿ ರೇಟು. ಹೇಗಿದೆ, ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತಾ ಹೇಗೆ ಅಂತ ಕಮೆಂಟ್ಸಲ್ಲಿ ಹೇಳಿ. ತಗೊಂಡು ಮನೆಗೆ ಹೋಗ್ತಾಯಿದ್ವಿ. ಹಾಗೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.